ಮಳವಳ್ಳಿ ತಾಲೂಕಿನ ಅಲಗೂರಿನಲ್ಲಿ ಅಪಘಾತದಲ್ಲಿ ಮೃತಪಟ್ಟಿದ್ದ ಕೋತಿಯ 11ನೇ ದಿನದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ವಿಧಿ ವಿಧಾನಗಳೊಂದಿಗೆ ಗ್ರಾಮಸ್ಥರಿಂದ ಜರುಗಿತು. ಅಲಗೂರಿನ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆಯಲ್ಲಿ 11 ದಿನದ ಹಿಂದೆ ಒಂದು ಕೋತಿ ಕಾರಿಗೆ ಸಿಕ್ಕಿ ಮೃತಪಟ್ಟಿತು. ಅದರ ಅಂಗವಾಗಿ ಹಂಸ ಬಿಲ್ಡಿಂಗ್ ಪಕ್ಕ ಸೋಮಣ್ಣ ಟೀ ಸ್ಟಾಲ್ ಹತ್ತಿರ ಪುಣ್ಯ ಸ್ಮರಣೆ ಹಮ್ಮಿಕೊಳ್ಳಲಾಗಿತ್ತು. ಮುತ್ತತ್ತಿ ಅರ್ಚಕರಾದ ಮುತ್ತುರಾಜು ಕೋತಿಯ ಭಾವಚಿತ್ರಕ್ಕೆ ಹಾಗೂ ಸಮಾಧಿಗೆ ಪೂಜೆ ನಡೆಸಿ ಅದು ತಿನ್ನುವ ತಿಂಡಿ ತಿನಿಸುಗಳನ್ನು ಎಡೆ ಇಟ್ಟು ಪೂಜೆ ನಡೆಸಿದ ನಂತರ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಟೀ ಅಂಗಡಿಯ ಮಾಲೀಕರಾದ ಸೋಮಣ್ಣ, ನಂಜಾಪುರದ ವಿಶ್ಕಂಠ, ಶಿವಮೂರ್ತಿ, ಗುರುಮೂರ್ತಿ, ಗೋಪಿ, ಕಾಂತರಾಜ್, ಸೋಮಣ್ಣ ಸೇರಿದಂತೆ ಹಲವರಿದ್ದರು. ಅಲಗೂರ ಬೈಪಾಸ್ ರೋಡಲ್ಲಿ ಒಂದು ಕೋತಿ ಕಾರ್ಗೆ ಸಿಕ್ಕಿ ಸತ್ತೋಗ್ಬಿಟ್ಟಿತ್ತು. ಅದನ್ನು ಊಟಕ್ಕೆ ಇವತ್ತು ದಿವಸ ಮಾಡ್ತಾಯಿದ್ದೀವಿ.